ಗುಡ್ ಮಾರ್ನಿಂಗ್ ಗೈಸ್. ಸೊ ನಿನ್ನೆ ಹೊರಟ್ಬಿಟ್ಟು ನಾನು ಎಲ್ಲಿ ಬಂದೆ ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಅಲ್ಲ. ನಾನು ಬಂದಿರೋದು ಸಾಗರ ಮೈಸೂರು ತಾಳಗುಪ್ಪ ಎಕ್ಸ್‌ಪ್ರೆಸ್ 16227. ಇಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಗೈಸ್. ನೋಡಿ ನಾನು ಚಳಿಗೆ ಹೆಂಗೆ ಹೊತ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. ನೈಟ್ ನಿದ್ದೆ ಕೂಡ ಬರಲಿಲ್ಲ, ತುಂಬ ಚಳಿ ಆಗ್ತಾಯಿತ್ತು. ಈ ಬೆಡ್ಶೀಟ್ಗಳು ಏನು ಸಾಕಾಗ್ತಾನೆ ಇರಲಿಲ್ಲ. ಸೊ ನಾನು ಫೈನಲಿ ಸಾಗರ ರೀಚ್ ಆದೆ. ಗೈಸ್, ನಾನು ಇಷ್ಟೆಲ್ಲ ಬಟ್ಟೆ ತೊಗೊಂಡು ಎಲ್ಲಿ ಹೋಗ್ತಿದ್ದೀನಿ ಅಂತ ನೀವು ಅಂದ್ಕೊಂಡಿರ್ಬೋದು. ಸೊ ನಾನು ಬಂದಿರೋದು ಸಾಗರ ಸ್ಟೇಷನ್. ಬಟ್ ಡೋಂಟ್ ವರಿ, ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ, ಬೇಕಾದ್ರೆ ಸಾಗರದಲ್ಲಿ ಇರಲ್ಲ. ಓಕೆ, ಮುದ್ದು 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 ಕಳ ಎಕ್ಕಳ ಚೀ ಏಯ್ ಲೈಟ್ ಬಂತು, ಮಗಳಿಗೆ ಲೈಟ್ ಬಂತು. ಗೈಸ್, ನಾನಿವಾಗ ಪೇಟೆಗೆ ಬಂದಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಹಾಗೆ ಮುಗಿಸ್ಕೊಂಡು, ಬಿಕಾಸ್ ನಾನು ನಾಳೆಯಿಂದ ಏನು ಮಾಡೋಕ್ಕಾಗಲ್ಲ, ನಾಳೆಯಿಂದ ಫುಲ್ ಬ್ಯುಸಿ ಇದ್ದೀನಿ. ಇವತ್ತೆಲ್ಲ ಮುಗಿಸ್ಕೊಬಿಡೋಣ ಅಂತ ಬಂದಿದ್ದೀನಿ. ನೋಡಿ, ನಮ್ಮ ಸಾಗರ ಮಾರಿಕಾಂಬಾ ಜಾತ್ರೆ ಫೆಬ್ರವರಿ 3ರಿಂದ ಇವಾಗೇ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅಂದರೆ ಮರ ಕಡಿಯೋದು ಯಾವಾಗ ಮತ್ತು ದೇವರು ಬರೋದು ಯಾವಾಗ ಅಂತೆಲ್ಲ ಡೀಟೇಲ್ ಆಗಿ ಹಾಕ್ಬಿಟ್ಟಿದ್ದಾರೆ. ನನಗೆ ನಮ್ಮ ಮಾರಿ ಜಾತ್ರೆನೇ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಅದೇನೋ ಒಂಥರ ಖುಷಿ. ಈ ರೋಡ್ಗಳು ಏನಿದೆಯೋ ಅದು ನಮಗೆ ಗುರ್ತೇ ಸಿಗಲ್ಲ, ಆ ಥರ ಚೇಂಜ್ ಆಗುತ್ತೆ ಒಂದು ಜಾತ್ರೆ ಅಂತ ಆದರೆ. ಅಷ್ಟು ಅಂಗಡಿಗಳು. ಗೈಸ್, ನಾವಿವಾಗ ಮೀನು ಫ್ರೈ ತಿನ್ನೋಣ ಅಂತ ಬಂದಿದ್ದೀವಿ. ಹೋಟೆಲ್ ಬಂದ್ಬಿಟ್ಟು ಅನನ್ಯ ಅಂಥೇಳಿ, ನೋಡೋಣ. ನಿಮ್ಗೇನಾದರೂ ಸಾಗರ ಹೋದಾಗ ಒಂದು ಒಳ್ಳೆ ಮೀನು ಊಟ ಮಾಡಬೇಕು ಅಂತಂದರೆ ಈ ಹೋಟೆಲ್ಗೆ ಹೋಗಿ. ಹೋಟೆಲ್ ಅನನ್ಯ ಅಂತೇಳಿ. ಆ್ಯಕ್ಚುಲಾಗಿ ಇವರು ಕುಂದಾಪುರ ಶೈಲಿಯ ಬಾಳೆ ಎಲೆ ಮೀನು ಊಟನೇ ಕೊಡ್ತಾರೆ. ತುಂಬ ವೆರೈಟೀಸ್ ಇದೆ. ನಿಮಗೆ ಬರೀ ಮೀನು ಅಷ್ಟೇ ಅಲ್ಲ, ಅದೇನಂತಾರೆ ಮೊಳವೆ, ಕಪ್ಪೆ ಚಿಪ್ಪು, ಆಮೇಲೆ ಏನೇನು ಸಿಗುತ್ತೋ ಸಮುದ್ರದಲ್ಲಿ ಎಲ್ಲನೂ ಅವ್ರ ಹತ್ರ ಅವೈಲೇಬಲ್ ಇದೆ. ಸೊ ನಿಮ್ಗೇನು ಬೇಕು ನೀವು ತೊಗೊಂಡು ತಿನ್ಬೋದು. ನಾನಲ್ಲಿ ಹೋಗಿ ಬಂಗಡ ಫಿಶ್ ತವಾ ಫ್ರೈ ತೊಗೊಂಡೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಗೈಸ್. ಮತ್ತೇನಂದರೆ ಅದು ಸ್ವಲ್ಪ ಮನೆ ಥರ ಇದೆ, ನಿಮಗೆ ಹೋಟೆಲ್ ಥರ ಫೀಲ್ ಕೊಡಲ್ಲ. ಒಳಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಫುಲ್ ಮನೆ ಫೀಲ್ ಇದೆ. ಅವರು ಒಂದು ಮನೆಯಲ್ಲೇ ಅಡುಗೆ ಮಾಡಿಬಿಟ್ಟು ನಮಗೆ ಬಡಿಸ್ತಾರೆ. ಸೊ ಇವಾಗ ಹೀಗೆ ಮುಂದೆ ಹೋಗಬೇಕು ನೀವು, ಅಲ್ಲಿ ಇರ್ತಾರೆ. ಮತ್ತು ಬಾಳೆ ಎಲೆ ಮೀನೂಟನೇ ಇರುತ್ತೆ. ಬರೀ ಮೀನೂಟ ಅಂತಲ್ಲ, ನಾನು ಹೇಳ್ದಂಗೆ ಎಲ್ಲ ವೆರೈಟೀಸ್ ಇದೆ. ಸೊ ನೀವು ತೊಗೊಂಡು ತಿನ್ಬೋದು. ಟೈಮಿಂಗ್ಸ್ ಬಂದ್ಬಿಟ್ಟು ಮೇ ಬಿ 9 ಹಾಗೆ ಕ್ಲೋಸ್ ಮಾಡ್ತಾರೆ ಅನ್ನೋ, ಬಿಕಾಸ್ ಸಾಗರದೆಲ್ಲ ಹಾಗೆ ಅಲ್ವಾ, ಬೇಗ ಕ್ಲೋಸ್ ಆಗಿಬಿಡುತ್ತೆ. ಬೆಂಗಳೂರು ಥರ ಇರೋಕ್ಕಾಗಲ್ಲ. ಆದರೆ ನೀವು ಬೇಗ ಹೋದರೆ ತುಂಬ ತುಂಬ ಕ್ರೌಡ್ ಇರುತ್ತೆ ಯಾವಾಗ್ಲೂ. ಇದು ಬಂದ್ಬಿಟ್ಟು ರಾಣಿ ಚೆನ್ನಮ್ಮ ಸರ್ಕಲ್ ಹತ್ರ ಇದೆ. ಇನ್ನೊಂದು ಸಿಟಿಲಿದೆ, ಪೇಟೆಲಿದೆ, ಅದು ಕೂಡ ಕುಂದಾಪುರ ಶಾಲೆಯ ಮೀನೂಟ, ಅದು ಕೂಡ ಚೆನ್ನಾಗಿದೆ. ಅದು ನಾನು ಇನ್ನೊಂದ್ಸರಿ ಹೋದಾಗ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಇದು ಮಾತ್ರ ನನ್ನ ಫೇವ್ರೇಟ್ ಸ್ಪಾಟ್. ಇದು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಬೇಕು ಅನಿಸಿದ್ರೆ ಹೋಗಿ. ಸೊ ಒಂದು ಒಳ್ಳೆ ಮೀನು ತಿಂದ್ಕೊಂಡು ಹಾಗೆ ವಾಪಸ್ ಮನೆಗೆ ಹೊರಟೆ ಗೈಸ್. ಮನೆ ಅಂತಂದರೆ ನಮ್ಮ ಬೆಕ್ಕು ನೋಡಿದ್ರೆ ನಾನು ಮುಂಚೆ ವೀಡಿಯೋದಲ್ಲಿ ತೋರಿಸಿದ್ದೆ ಅನಿಸುತ್ತೆ, ಎಷ್ಟು ಪುಟಾಣಿಯಾಗಿತ್ತು, ಇವಾಗ ಫುಲ್ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಅದಾದಮೇಲೆ ಅಮ್ಮ ಒಲೆಯಲ್ಲಿ ಬೆಂಕಿ ಹಾಕ್ಕೊಟ್ರು. ಸಕ್ಕತ್ತಾಗಿತ್ತು ಒಲೆಯಲ್ಲಿ ಬೆಂಕಿ. ಮತ್ತು ಏನದು ನಮ್ಮ ಅಪ್ಪಾಜಿ ತೊಗೊಂಡು ಬಂದಿದ್ರು ಶೇಂಗಾ, ಅದನ್ನು ಬೇಯಿಸಿದ್ವಿ, ಅದನ್ನು ತಿಂದ್ವಿ. ಅದಾದಮೇಲೆ ನಮ್ಮ ಮನೆಯಲ್ಲಿ ನನ್ನ ತಂಗಿ ಏನಪ್ಪ ಗೀ ರೈಸ್ ಮತ್ತು ಚಿಕನ್ ಮಾಡಿದ್ಲು. ಅದಾದಮೇಲೆ ಚಿಕನ್ ಕಬಾಬ್ ಮತ್ತು ಸ್ವಲ್ಪ ಇದು ಕೂಡ ಇತ್ತು, ಎಗ್ ರೈಸ್. ಸೊ ಎಲ್ಲನೂ ತಿನ್ಕೊಂಡು ಮಲ್ಕೊಂಡ್ವಿ. ಸೊ ಇವತ್ತಿನ ದಿನ ಇಷ್ಟೇ ಗೈಸ್. ತುಂಬ ಏನು ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಸ್ವಲ್ಪ ಆಚೆ ಹೋಗಿದ್ದೆ, ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು. ಇದಾದಮೇಲೆ ನಾಳೆಯಿಂದ ನಾನು ಸಾಗರದಲ್ಲಿ ಇರಲ್ಲ. ಸೊ ಎಲ್ಲೋಗ್ತೀನಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಎಲ್ಲ ವ್ಲಾಗ್ಸ್ನು ಫುಲ್ ನೋಡಿ. ಎವ್ರಿ ಡೇ, ಡೇ 1 ಡೇ 2. ಆ್ಯಕ್ಚುಲಿ ನಾನು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ, ನೀವೆಲ್ಲಾನು ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.